ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ಬ್ಲೌಸ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನೇ ಸ್ಟಿಚ್ ಮಾಡಿರುವಂತಹ ನನ್ನದೇ ಬ್ಲೌಸ್ಗಳು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ನಾನು ತುಂಬ ಕಡಿಮೆ ಲೇಸನ್ನು ಯೂಸ್ ಮಾಡಿ ಈ ಬ್ಲೌಸನ್ನು ರೆಡಿ ಮಾಡಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಫಸ್ಟ್ ಬ್ಲೌಸ್ ಬಂದುಬಿಟ್ಟು ಇದೊಂದು ಗ್ರೀನ್ ಬ್ಲೌಸ್. ಸೊ ಇದು ಸ್ಯಾರಿ ಕೂಡ ಗ್ರೀನ್ ಆಗಿರೋದ್ರಿಂದ ನಾನು ಈ ಬ್ಲೌಸನ್ನು ತುಂಬ ಸಿಂಪಲ್ ವರ್ಕಲ್ಲಿ ಮಾಡಿದ್ದೀನಿ. ಅಂತ ಅಂದರೆ ಸಾರಿದೇ ಸ್ವಲ್ಪ ಬಟ್ಟೆ ತೊಗೊಂಡು ನೋಡಿ ಈ ಥರ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಮಧ್ಯದಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಸಣ್ಣದಾದಂತಹ ಇಲ್ಲಿ ಕಾಪರ್ ಕಲರ್ ಬಾರ್ಡರ್ ಇರೋದ್ರಿಂದ ಕಾಪರ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ. ಸೊ ಇದು ವೇರ್ ಮಾಡಿದಾಗ ತುಂಬ ಸುಂದರವಾದ ಲುಕ್ಕನ್ನು ಕೊಡುತ್ತೆ. ಕೆಲವೊಬ್ಬರಿಗೆ ಇದು ಏನು ಲೇಸ್ ಎಲ್ಲ ಯೂಸ್ ಮಾಡೋದು ಇಷ್ಟ ಆಗಿರಲ್ಲ ಅಂಥವರು ಈ ಒಂದು ಡಿಸೈನ್ನ ಯೂಸ್ ಮಾಡ್ಬೋದು. ಸ್ಲೀವ್ಸಿಗೆ ಸ್ವಲ್ಪ ಪಫನ್ನು ಇಟ್ಟಿದ್ದೀನಿ, ಒಂದು 2-3 ನೆರಿಗೆ ಥರ ಇಟ್ಟಿದ್ದೀನಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರಂಟಲ್ಲಿ ರೌಂಡ್ ನೆಕ್ ಮತ್ತು 4 ಟಕ್ಸ್ ಬ್ಲೌಸನ್ನು ಮಾಡಿದ್ದೀನಿ. ಸೊ ಈ ಬ್ಲೌಸ್ ತುಂಬಾ ಸಿಂಪಲ್ ಆಗಿದೆ, ಬಟ್ ವೇರ್ ಮಾಡಿದಾಗ ಸಖತ್ತಾಗಿ ಅನಿಸುತ್ತೆ. ಸೆಕೆಂಡ್ ಬ್ಲೌಸ್ ಬಂದುಬಿಟ್ಟು ಈ ಒಂದು ಬ್ಲೌಸ್ ನೋಡಿ, ಇದು ಕೂಡ ಅಷ್ಟೇ. ಇದರಲ್ಲಿ ತುಂಬ ಕಡಿಮೆ ನಾನು ಇಲ್ಲಿ ಲೇಸನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಲೇಸ್ ಕೂಡ ಯೂಸ್ ಮಾಡಬೇಕಂತ ಇಲ್ಲ, ಬಟ್ ನನ್ನ ಹತ್ರ ಇತ್ತು ಒಂದು ಚಿಕ್ಕದಾದ ಪೀಸು. ಸೊ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋಣ ಅಂತ ಇದಕ್ಕೆ ಯೂಸ್ ಮಾಡಿದ್ದೀನಿ. ಸ್ಲೀವಿಗೆ ನಾನು ಇಲ್ಲಿ ಪಫ್ ಡಿಸೈನ್ನ ಮಾಡಿದ್ದೀನಿ. ಸೊ ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ. ಮತ್ತು ಫ್ರಂಟಲ್ಲಿ ಈ ನೆಕ್ ಸ್ವಲ್ಪ ಡಿಫ್ರೆಂಟಾಗಿ ಇಟ್ಟಿದ್ದೀನಿ. ಅಂದರೆ ಫ್ರಂಟಲ್ಲಿ ನಾನು ಸ್ಟಾರ್ ನೆಕ್ ಅಂತ ಹೇಳ್ತಾರೆ. ಈ ನೆಕ್ ಏಕೆ ಇಟ್ಟಿದ್ದೀನಿ ಅಂತಂದರೆ ಇದನ್ನು ವೇರ್ ಮಾಡಿದಾಗ ಏನು ಅನಿಸುತ್ತೆ ಅಂದರೆ ಪಫ್ ಸ್ಲೀವ್ ಇರೋದ್ರಿಂದ ಸ್ಟಾರ್ ನೆಕ್ ಬ್ರಾಡಾಗಿ ಕಾಣೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರಂಟ್ ಲುಕ್. ಓಕೆನಾ? ಹಾಗಾಗಿ ಸೊ ಥರ್ಡ್ ಬ್ಲೌಸ್ ಬಂದುಬಿಟ್ಟು ಇದೊಂದು ಬ್ಲೂ ಕಲರ್. ಸೊ ಈ ಬ್ಲೌಸಲ್ಲಿ ಕೂಡ ಅಷ್ಟೇ, ನಾನು ಒಂದು ಚೂರು ಕೂಡ ಲೇಸನ್ನು ಯೂಸ್ ಮಾಡಿಲ್ಲ. ಸೊ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಈ ಒಂದು ಡಿಸೈನ್ನ ಮಾಡಿದ್ದೀನಿ. ಇಲ್ಲೂ ಕೂಡ ಗೋಲ್ಡನ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಅಂದರೆ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅಂತಾರಲ್ಲ ಆ ಥರ ಒಂದು ಲುಕ್ಕನ್ನು ಕೊಡುತ್ತೆ. ಇಲ್ಲೂ ಕೂಡ ಸ್ಲೀವ್ಸಿಗೆ ಸ್ವಲ್ಪನೇ ಪಫ್ ಇಟ್ಟಿದ್ದೀನಿ. ಸೊ ಈಗ ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಬ್ಲೌಸಿಗೂ ಲಟ್ಕನ್ ನಾನು ಇಡ್ತೀನಿ. ಸೊ ನನಗೆ ಕಂಫರ್ಟೇಬಲ್ ಅನಿಸುತ್ತೆ ವೇರ್ ಮಾಡೋಕ್ಕೆ, ಹಾಗಾಗಿ ಲಟ್ಕನ್ ಕೂಡ ಇಟ್ಟಿದ್ದೀನಿ. ಮತ್ತೊಂದು ಏನಂತ ಅಂದರೆ ಈ ಬ್ಲೌಸಲ್ಲಿ ನಾನು ಸ್ವಲ್ಪ ಮಷಿನ್ ವರ್ಕ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಒಂದು ಉಷಾ ಅವ್ರದ್ದು ಜಾನಮ್ ಮಷಿನ್ ಇದೆ. ಸೊ ಆ ಮಷಿನಲ್ಲಿ ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡಿದ್ದೀನಿ. ಇದರಲ್ಲಿ ಅಷ್ಟಾಗಿ ಕಾಣಿಸಲ್ಲ, ಬಟ್ ಮತ್ತೊಂದು ಬ್ಲೌಸಲ್ಲಿದೆ, ನಾನು ನಿಮಗೆ ನೆಕ್ಸ್ಟಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಬನಾರಸ್ ಸ್ಯಾರಿ ಬ್ಲೌಸ್. ತುಂಬ ಬನಾರಸ್ ಅಂದರೆ ತುಂಬ ಟ್ರೆಡಿಷ್ನಲ್ ಸ್ಯಾರಿ ಅಲ್ವಾ. ಸೊ ಆ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರನೇ ಡಿಸೈನ್ ಮಾಡಬೇಕು, ಮಾಡರ್ನಿಟಿ ಬೇಡ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದೀನಿ. ಸೊ ಇದು ತುಂಬ ಒಂಥರ ಸುಂದರವಾದ ಲುಕ್ಕನ್ನು ಕೊಡುತ್ತೆ. ಇದು ಕಾಯಿನ್ಸ್ ಆವಾಗೆಲ್ಲ ಅದು ಏನೋ ಸರ ಅಂತ ಹಾಕ್ತಿದ್ರು. ಸೊ ಆ ಥರದಲ್ಲಿ ಒಂದು ಸಿಕ್ಕಿತ್ತು ನನಗೆ. ಆ ಒಂದು ಮಟೀರಿಯಲ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇದು ಫ್ರಂಟ್ ಓಪನ್ ಇರುತ್ತೆ, ಫ್ರಂಟ್ ಓಪನ್. ಬ್ಯಾಕಲ್ಲಿ ನಾನು ಈ ಥರ ಪಟ್ಟಿ ಕೊಟ್ಟಿದ್ದೀನಿ, ಸಿಂಪಲಾಗಿ ರೌಂಡ್ ನೆಕ್ ಮಾಡಿಬಿಟ್ಟು. ಸೊ ಅದಕ್ಕೆ ಹುಕ್ಕನ್ನು ಇಟ್ಟಿದ್ದೆ ಈಗ, ಯಾಕಂದರೆ ಇಲ್ಲಾಂದರೆ ವೇರ್ ಮಾಡುವಾಗ ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ ಅಂತ. ಸೊ ಈ ಒಂದು ಡಿಸೈನ್ ಕೂಡ ಅಷ್ಟೇ, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಈ ಒಂದು ಡಿಸೈನನ್ನು ಟ್ರೈ ಮಾಡ್ಬೋದು. ಈ ಎಲ್ಲ ಡಿಫ್ರೆಂಟ್ ಆದ ಡಿಸೈನ್ಗಳು ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಕಮೆಂಟ್ ಮಾಡಿ ಹೇಳಿ. ಬನ್ನಿ ನೆಕ್ಸ್ಟ್ ಡಿಸೈನಿಗೆ ಹೋಗೋಣ. ಇದು ಒಂದು ಪಿಂಕ್ ಕಲರ್ ಬ್ಲೌಸ್. ಇದ್ರ ಸಾರಿ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ, ಆರೆಂಜ್ ಕಲರಲ್ಲಿದೆ. ಸೊ ಕಾಂಬಿನೇಷನ್ ತುಂಬ ರೇರ್ ಇದು. ಸೊ ನಾನೇನು ಮಾಡಿದ್ದೀನಿ ಅಂದರೆ ಈ ಬ್ಲೌಸ್ ತುಂಬಾ ಸಿಂಪಲ್ ಆಗಿಡಬೇಕು ಅಂತ, ಯಾಕಂದರೆ ಸಾರಿ ಆಲ್ರೆಡಿ ಗ್ರ್ಯಾಂಡ್ ಇದೆ, ಅದ್ರ ಜೊತೆಗೆ ಗ್ರ್ಯಾಂಡ್ ಬ್ಲೌಸ್ ಅಷ್ಟೇನು ಇಷ್ಟ ಆಗಲ್ಲ. ಹಾಗಾಗಿ ಇಲ್ಲಿ ನಾನು ಲಟ್ಕನ್ ಇಟ್ಟಿದ್ದೀನಿ. ಸೊ ಮಲ್ಟಿ ಲೇಯರ್ ಲಟ್ಕನ್ ಇರೋದ್ರಿಂದ ಇದು ಕೂಡ ಅಷ್ಟೇ, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಹತ್ರ ಈ ಥರ ಲಟ್ಕನ್ ಬ್ಲೌಸ್ ಇಲ್ಲ ಅಂದರೆ ಖಂಡಿತವಾಗಿ ಒಂದು ಬ್ಲೌಸನ್ನು ಈ ಪ್ಯಾಟರ್ನಲ್ಲಿ ಹೊಲ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ. ಸೊ ಮಾಡರ್ನ್ ಲುಕ್ ಜೊತೆಗೆ ಸಿಂಪಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ. ಹಾಗಾಗಿ ಈ ಒಂದು ಬ್ಲೌಸ್ ನೆಕ್ಕನ್ನು ಕೂಡ ನೀವು ರೆಡಿ ಮಾಡ್ಕೋಬೋದು. ಸ್ಕ್ರೀನ್ಶಾಟ್ ಬೇಕಾದರೂ ನೀವು ತೊಗೋಬೋದು, ಸರಿನಾ? ಸೊ ನೆಕ್ಸ್ಟ್ ಬ್ಲೌಸು ಇದು ತುಂಬ ಸಿಂಪಲ್ ಆಗಿರುವಂಥ ಬ್ಲೌಸು. ಸೊ ನಾನು ಇದನ್ನು ಏನು ಮಾಡಿದ್ದೆ ಅಂತಂದರೆ ರೌಂಡ್ ನೆಕ್ಕಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೆ. ಸೊ ಇದನ್ನು ನೋಡಿ ನಾನು ಮಷೀನಲ್ಲೇ ಈ ಒಂದು ವರ್ಕನ್ನು ಮಾಡಿದ್ದು, ಆಮೇಲೆ ಅದು ವೈಟ್ ಕಲರ್ ಬೀಡ್ಸನ್ನು ಹಾಕಿದ್ದು ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಇದು ಕೂಡ ಅಷ್ಟೇ, ಮಷೀನಲ್ಲಿ ನಾವು ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ, ಬಟ್ ಅಷ್ಟೊಂದು ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಸ್ಲೀವಲ್ಲಿ ಕಾಣಿಸುತ್ತೆ ನೋಡಿ
ಈ ಥರ ನಾನು ಇದನ್ನು ಮಷೀನಲ್ಲೇ ಈ ಥರ ವರ್ಕ್ ಮಾಡಿಬಿಟ್ಟು ಅದಕ್ಕೆ ವೈಟ್ ಕಲರಲ್ಲಿ ಬೀಡ್ಸನ್ನು ಹಾಕಿದ್ದೀನಿ. ಸೊ ಇದು ಕೂಡ ಅಷ್ಟೇ ವೇರ್ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಚಿಕ್ಕ ಪುಟ್ಟ ವರ್ಕನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಸುಮ್ಮನೆ ಬೇರೆ ಕಡೆ ಕೊಟ್ಬಿಟ್ಟು ಏನೋ ಮಾಡ್ತಾರೆ ಅಂತ ಆಮೇಲೆ ಅದು ವಾಶ್ ಮಾಡೋಕ್ಕೂ ಆಗಲ್ಲ, ತುಂಬ ಕಷ್ಟಪಟ್ಬಿಡ್ತೀವಿ. ಸೊ ಇಂಥದ್ದೆಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ದುಡ್ಡು ಉಳಿಸ್ದಾಗುತ್ತೆ, ಹಾಕ್ಕೊಂಡಾಗ ನಮಗೂ ಖುಷಿ ಅನಿಸುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಮನೆಯಲ್ಲೇ. ಕೈ ಹೊಲಿಗೆಯಿಂದನೂ ಕೂಡ ತುಂಬ ಡಿಸೈನನ್ನು ನಾವು ಆರಾಮಾಗಿ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಒಂಥರ ಡಿಸೈನನ್ನು ಮಾಡ್ಕೊಳ್ಳಿ. ಈ ಒಂದು ಸಾರಿ ಬ್ಲೌಸಲ್ಲಿ ನಾನು ಸ್ಪೆಷಲ್ಲಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದರಲ್ಲಿ ಲೇಸನ್ನು ಯೂಸ್ ಮಾಡಿದ್ದೀನಿ. ಬಟ್ ಈ ಲೇಸನ್ನು ನನಗೆ ಯಾವಾಗ ಬೇಡ ಅನಿಸುತ್ತೆ ನಾನು ಆವಾಗ ಅದನ್ನು ರಿಮೂವ್ ಮಾಡ್ಬೋದು. ಹೌದು, ನಾನು ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರೋದ್ರಿಂದ ಬೇಡ ಅನಿಸಿದಾಗ ನಾನು ಇಲ್ಲಿ ನೋಡಿ ಈ ಕಡೆ ಹೀಗೆ ಇಲ್ಲಿ ಫೋಲ್ಡ್ ಮಾಡಿ ಹಚ್ಚಿದ್ದೀನಿ. ಸೊ ಶೋಲ್ಡರ್ ಜಾಯಿಂಟಲ್ಲಿ ಈ ಲೇಸನ್ನು ಕೊಟ್ಟಿಲ್ಲ. ಹಾಗಾಗಿ ಯಾವಾಗಲಾದರೂ ನನಗೆ ಇದು ಇಷ್ಟ ಆಗಲ್ಲ ಅಂತ ಅಂದರೆ ನಾನು ಇದನ್ನು ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ಪೋಟ್ಲಿ ನೆಕ್ಕನ್ನು ಮಾಡಿದ್ದೀನಿ. ಸಾರಿ ಕಲರ್ ಏನಿದೆ ಅದನ್ನು ಪೋಟ್ಲಿ ಡಿಸೈನಿಗೆ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಕೂಡ ನೀವು ಏನಾದರೂ ಗ್ರ್ಯಾಂಡ್ ಫಂಕ್ಷನ್ ಇತ್ತು, ಲೇಸ್ ಹಚ್ಚಲೇಬೇಕು ಅಂತಾಗ ಈ ಥರ ಎಕ್ಸ್ಟ್ರಾ ಲೇಸನ್ನು ಹಚ್ಕೊಂಡ್ರೆ ಸೊ ಅದು ಕಲರ್ ಹೋಯಿತು, ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ನೀವು ಅದನ್ನು ಆಮೇಲೆ ತೆಗಿಬೋದು. ಸೊ ಆ ಥರ ಕೂಡ ಲೇಸ್ಗಳನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ಲೇಸ್ ಇಷ್ಟಪಡೋರು ಅದು ಪರ್ಮನೆಂಟಾಗಿ ಕೂಡ ಹಚ್ಬೋದು. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಸಾರಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಬ್ಲೌಸನ್ನು ಸಿಂಪಲಾಗಿ ಇಟ್ಟಿದ್ದೀನಿ. ಇದರ ಏನು ಬಾರ್ಡರ್ ಇದೆ ಸಿಕ್ಕಾಪಟ್ಟೆ ದಪ್ಪ ಇತ್ತು, ಅಂದರೆ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡಿ ನೆಕ್ ಮಾಡಿದ್ದೀನಿ. ಇದು ಕೂಡ ಬ್ರಾಡ್ ನೆಕ್, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಲೀವ್ಸಿಗೆ ಪೋಟ್ಲಿ ನೆಕ್ಕನ್ನು ಪೋಟ್ಲಿ ಡಿಸೈನನ್ನು ನಾನು ಇಲ್ಲಿ ಮಾಡಿದ್ದೀನಿ. ಸೊ ಈ ಒಂದು ಡಿಸೈನ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಫ್ರಂಟಲ್ಲಿ ಕೂಡ ಇದಕ್ಕೆ ಸ್ಟಾರ್ ನೆಕ್ಕನ್ನು ಇಟ್ಟಿದ್ದೀನಿ. ಇವಾಗ ನಾನು ರೀಸೆಂಟಾಗಿ ತುಂಬ ಬ್ಲೌಸಿಗೆ ಈ ಥರ ಸ್ಟಾರ್ ನೆಕ್ಕನ್ನು ಇಡ್ತಾಯಿದ್ದೀನಿ. ಯಾಕಂತಂದರೆ ಅದು ವೇರ್ ಮಾಡಿದಾಗ ಒಂದು ಸಖತ್ತಾಗಿರೋ ಫಿಟ್ಟಿಂಗ್ನ ಕೊಡುತ್ತೆ. ಸೊ ನೀವು ಒಂದು ಬ್ಲೌಸಿಗೆ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸಿದರೆ ನೀವು ಕೂಡ ಆಮೇಲೆ ಇನ್ನೂ ಇಷ್ಟು ಬ್ಲೌಸ್ಗಳಿಗೆ ಮಾಡಿಸ್ಬೋದು. ಬಟ್ ಟ್ರೈ ಒನ್ಸ್, ಓಕೆನಾ. ಸೊ ಮತ್ತೊಂದು ಇಲ್ಲಿ ಟಿಪ್ಸ್ ಹೇಳ್ತಾ ಇದ್ದೀನಿ. ಫ್ರಂಟಲ್ಲಿ ನೋಡಿ ಈ ಥರ ಮತ್ತೊಂದು ನೀವು ಕಾಜು ಏನಂತೀವಿ ಅದನ್ನು ಮಾಡಿಕೊಂಡ್ರೆ ಕೆಲವರಿಗೆ ಬ್ಯಾಕಲ್ಲಿ ಡೋರಿ ಇಷ್ಟ ಆಗಲ್ಲ. ಸೊ ಅಂಥವರಿಗೆ ಈ ಒಂದು ಟ್ರಿಕ್ ತುಂಬ ಯೂಸ್ ಆಗುತ್ತೆ. ಅವ್ರದ್ದು ಶೋಲ್ಡರ್ ಏನಾದರೂ ಡ್ರಾಪ್ ಆಗ್ತಿದ್ರೆ ಈ ಥರ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ಇದು ಲಾಸ್ಟ್ ಬ್ಲೌಸ್ ಬಟ್ ನಾಟ್ ದ ಲೀಸ್ಟ್ ಒನ್. ಇದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಸ್ಲೀವಲ್ಲಿ ಯಾವ ಕಲರ್ ಬಟ್ಟೆ ಇದೆ ಇದರದ್ದೇ ಸಾರಿ ಇತ್ತು. ಸೊ ರನ್ನಿಂಗ್ ಬ್ಲೌಸ್ ಇತ್ತು. ರನ್ನಿಂಗ್ ಬ್ಲೌಸ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಬ್ಲೌಸ್ ಪೀಸು ನಾನು ಇಲ್ಲಿ ಅದೇ ಕಲರಿಗೆ ಮ್ಯಾಚಿಂಗ್ ಆಗುವಂಥ ಒಂದು ಪೀಸ್ನ ತಂದುಬಿಟ್ಟು ಸೊ ಸಾರಿದು ಬಟ್ಟೆ ಏನಿದೆ ಅದರಲ್ಲಿ ಪಫ್ ಸ್ಲೀವ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಒಂದು ಲುಕ್ಕನ್ನು ಕೊಡುತ್ತೆ ಸಾರಿ. ಇದು ಕೂಡ ತುಂಬ ಸಿಂಪಲ್ ಆಗಿರುವಂಥ ನೆಕ್, ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಈ ಎಲ್ಲ ಬ್ಲೌಸ್ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್. ಸಿ ಯು ಸೂನ್ ಗೈಸ್.